ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಾವು ಇವತ್ತಿನ ಕಂಟೆಂಟಲ್ಲಿ ನಾನು ಲೈಟ್ ಹೌಸ್ ಮೂವಿಯ ಬಗ್ಗೆ ನಿಮಗೆ ತೋರಿಸಬೇಕು ಅಂತ ಇದ್ದೇನೆ. ಮೂವಿಗೆ ಬಂದು ಟಿಕೆಟನ್ನು ಪಡ್ಕೊಂಡು ಇಲ್ಲಿನ ಇನಾಗ್ರೇಷನನ್ನು ನೋಡಿಕೊಂಡು ಮತ್ತೆ ಮೂವಿಗೆ ಹೋಗಿದ್ದು ಸತ್ಯ. ಬಟ್ ಮೂವಿಗೆ ಹೋದ್ಮೇಲೆ ಗೊತ್ತಾಯಿತು ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಲು ಬೇಡಿರ ಹುಚ್ಚಪ್ಪಗಳಿರ ಅಂತ ಹೇಳೋದು ನಮ್ಮ ದಾಸರು ಹೇಳಿಕೊಟ್ಟದ್ದನ್ನು ನಾವು ಎಷ್ಟು ಪರಿಪಾಲಿಸ್ತಾ ಇದ್ದೇವೆ ಅಂತ. ನಿರ್ಮಾಪಕರಾಗಿರುವಂತಹ ಸಂದೀಪ್ ಕಾಮತ್ ಇವರು ಬಹಳಷ್ಟು ವಿಭಿನ್ನವಾದ ಶೈಲಿಯಲ್ಲಿ ಮನಸ್ಸಿಗೆ ಮುಟ್ಟುವಂತಹ ಒಂದು ಭಾವನಾತ್ಮಕ ಸಂದೇಶವನ್ನು ನಮ್ಮ ಕರಾವಳಿಯ ಕಲಾವಿದರನ್ನು ಬಳಸಿಕೊಂಡು ಈ ಮೂವಿಯಲ್ಲಿ ನೀಡಿದ್ದಾರೆ. ಆ್ಯಂಡ್ ನಿಜವಾಗಿ ನಾವು ಈ ಒಂದು ಮೂವಿಯನ್ನು ನೋಡಲೇಬೇಕು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಈ ಒಂದು ಮೂವಿಗೆ ಇರಲಿ ಅಂತ ಹೇಳಿ ಆಶಿಸ್ತಾ, ಸೊ ಬನ್ನಿ ಮೂವಿಯನ್ನು ನೋಡೋಣ. ಮೂವಿಯ ಮತ್ತಷ್ಟು ಇನ್ಫಾರ್ಮೇಷನ್ ಅನ್ನು ನಿಮಗೆ ಕೊಡ್ಲಿಕ್ಕಿದ್ದೇನೆ, ನೋಡಿ. ಒಂದು ಕನಸಿನ ನನಸು ಆಗುವ ಸಮಯ. ನನಸು ನನ್ನಿಂದೊಬ್ಬರಿಂದಲ್ಲ, ನೀವೆಲ್ಲ ನೋಡಿದ್ರೆ ಮಾತ್ರ ಈ ಕನಸು ನನಸಾಗೋದು. ಹಾಗೂ ನಾವು ಪಟ್ಟ ಒಂದು ಪರಿಶ್ರಮಕ್ಕೆ ಬೆಲೆ ಸಿಗುವ ಅಂತ ಹೇಳ್ತೇವೆ. ಲೈಟ್ ಹೌಸ್ ಅನ್ನೋದು ನಮ್ಮ ಕಾಪುವಿನ ಒಂದು ಹೆಮ್ಮೆ. ನಮ್ಮ ಪ್ರಸಿದ್ಧವಾಗಿರುವಂತಹ ಕಾಪು ಚಿತ್ರೀಕರಣ ಮಾಡಿದ್ದೇವೆ. ಬಹುಶಃ ಇದು ಪ್ರಥಮ ಸಿನಿಮಾ ಇರ್ಬೋದು ಕನ್ನಡದಲ್ಲಿ, ಸಂಪೂರ್ಣವಾಗಿ ಉಡುಪಿಯಲ್ಲಿ ಮಾಡಿದ್ದು ಅಂತ ನನ್ನ ಪ್ರಕಾರ. ಗೊತ್ತಿಲ್ಲ, ಸಿನಿಮಾ ಇರಬಹುದು ತುಂಬಾ, ಆದ್ರೂ ನಾವು ಖುಷಿಯಿಂದ ಹೇಳ್ತೇವೆ ನಮ್ಮ ಊರಲ್ಲಿ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ. ಒಳ್ಳೊಳ್ಳೆ ಅಂದ್ರೆ ನಾವು ಎಲ್ಲೆಲ್ಲಿ ಹೋಗೋದಕ್ಕಿಂತ ಉಡುಪಿಯಲ್ಲೇ ಒಳ್ಳೆ ಲೊಕೇಶನ್ಸ್ ಹೇಳೋದಕ್ಕಿಂತ ನೀವು ಅನುಭವಿಸುವುದು ಉತ್ತಮ. ಹಾಗೆ ಉಡುಪಿಯ ಕೇಂದ್ರ ಭಾಗದಲ್ಲಿ, ಹೃದಯ ಭಾಗದಲ್ಲಿ ಇರುವಂತಹ ಕಲ್ಪನಾ ಥಿಯೇಟರ್ ತುಂಬಾ ಹಳೆಯ ಥಿಯೇಟರ್. ಇನ್ನು ಇದನ್ನೆಲ್ಲ ಉಳಿಸಬೇಕಾದ್ರೆ ನಾವು ಇನ್ನು ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಕರಾವಳಿ ಕರ್ನಾಟಕದ ಕಲಾವಿದರುಗಳು ಅಭಿನಯಿಸಿರುವಂತಹ ಈ ಒಂದು ಲೈಟ್ ಹೌಸ್ ಚಲನಚಿತ್ರವನ್ನ, ಕನ್ನಡ ಚಲನಚಿತ್ರವನ್ನ ನೋಡಬೇಕು ಅಂತ ಹೇಳುವ ಆಸೆಯಿಂದ ಬಂದೆ. ಲೈಟ್ ಹೌಸ್ ಅಂತ ಹೇಳುವ ಹೆಸರನ್ನ ಕೇಳಿದಾಗ ಫಸ್ಟ್ ನೆನಪಾಗಿರುವಂತದ್ದು ಕಾಪುವಿನ ಲೈಟ್ ಹೌಸ್. ಸೊ ಕಾಪುವಿನ ಲೈಟ್ ಹೌಸ್ ಅನ್ನ ತುಂಬಾ ಫೋಕಸ್ ಮಾಡಿ ಈ ಒಂದು ಚಿತ್ರವನ್ನ ಮಾಡಿರುವಂತದ್ದು ನಿಜವಾಗಿ ಕೂಡ ಹೆಮ್ಮೆಯ ಸಂಗತಿ. ಯಾಕಂದ್ರೆ ನಾವು ಉಡುಪಿಯಲ್ಲಿದ್ದು ಉಡುಪಿಯ ಆಸುಪಾಸಿನ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗೆ ಒಂದು ಮಹತ್ವವನ್ನ ಕೊಡ್ತಾ ಈ ಒಂದು ಸ್ಥಳಗಳು ಬೇರೆಯವರಿಗೂ ಕೂಡ ಗೊತ್ತಾಗಬೇಕು ಅಂತ ಹೇಳುವ ರೀತಿಯಲ್ಲಿ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರ್ತೇವೆ. ಅಂಥದ್ರಲ್ಲಿ ಕರಾವಳಿ ಕರ್ನಾಟಕದ ಕಾಪು ಲೈಟ್ ಹೌಸ್ ಅನ್ನ ಹೆಚ್ಚಿನ ಒಂದು ಆಕರ್ಷಣೆಯೊಂದಿಗೆ ಈ ಒಂದು ಚಿತ್ರವನ್ನ ಮಾಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನವನ್ನ ಮಾಡಿರುವಂತಹ ಸಂದೀಪ್ ಕಾಮತ್, ಅಜಯ್ ಕಾರು ಇವರ ಒಂದು ತಂಡ ಎಷ್ಟು ಒಳ್ಳೆಯ ಒಂದು ಚಿತ್ರವನ್ನ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗಿ ಕೂಡ ಇದನ್ನ ಶ್ಲಾಘಿಸಲೇಬೇಕು. ಕರಾವಳಿ ಕರ್ನಾಟಕದ ಪ್ರತಿಭೆಗಳು ಬಾಲ ಕಲಾವಿದರಾಗಿಯೂ ಹಾಗೂ ಹಿರಿಯ ಕಲಾವಿದರಾಗಿ ಯುವ ಕಲಾವಿದರು ಕೂಡ ಈ ಒಂದು ಚಿತ್ರದಲ್ಲಿ ನಾವು ಕಾಣಬಹುದು. ಉಡುಪಿಯಲ್ಲಿ ಕಲ್ಪನಾ ಥಿಯೇಟರ್ನಲ್ಲಿ ನಡೆದ ಚಲನಚಿತ್ರದ ಪ್ರೀಮಿಯರ್ ಶೋನಲ್ಲಿ ಸಿಂಗಲ್ ಸ್ಕ್ರೀನ್ ಅಂತ ಹೇಳಿ ಆದರೂ ಕೂಡ ಜನರು ಬಂದ ರೀತಿಯನ್ನು ನೋಡಿದರೆ ನಿಜವಾಗಿ ಕೂಡ ಆಶ್ಚರ್ಯವೇ ಆಗಬೇಕು. ಯಾಕಂದರೆ ಅಷ್ಟು ಒಂದು ಕ್ರೌಡ್, ಹೌಸ್ಫುಲ್ ಪ್ರದರ್ಶನದ ರೀತಿಯಲ್ಲಿ ಲೈಟ್ ಹೌಸ್ ಸಿನಿಮಾ ಜನರ ಮನಸ್ಸನ್ನ ಗೆದ್ದಿತ್ತು. ಫಸ್ಟ್ ಆಫ್ ಆಲ್ ಥಿಯೇಟರ್ ಒಳಗೆ ಕೂತ್ಕೊಂಡು ಲೈಟ್ ಹೌಸ್ ಅಂತ ನೋಡುವಾಗ, ನಮಗೆ ಕಾಪು ಲೈಟ್ ಹೌಸನ್ನು ನೋಡುವಾಗಲೇ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಅಸ್ತ್ರ ಪ್ರೊಡಕ್ಷನ್ಸ್ ಮತ್ತು ಅಂಚಿ ಕ್ರಿಯೇಷನ್ಸ್ ಅಂತ ಹೇಳುವ ಪ್ರೊಡಕ್ಷನ್ನ ಅಡಿಯಲ್ಲಿ ಈ ಚಲನಚಿತ್ರ ಬಂದಿರುವಂಥದ್ದು ನಿಜಕ್ಕೂ ಉಡುಪಿಯ ಜನರಿಗೆ ಹೆಮ್ಮೆ ಅಂತಾನೆ ಹೇಳಬೇಕು. ಉಡುಪಿ ಮತ್ತು ಉಡುಪಿಯ ಆಸುಪಾಸಿನ ಸ್ಥಳಗಳನ್ನು ಬಹಳಷ್ಟು ವಿಶಿಷ್ಟವಾಗಿ ಬಿಂಬಿಸಿ ನಮ್ಮ ಜನರ ನಾಡು ನುಡಿಯ ಸೊಬಗನ್ನ ಮತ್ತಷ್ಟು ಪಸರಿಸುವ ಕೆಲಸ ಈ ಒಂದು ಚಲನಚಿತ್ರದಿಂದ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚಲನಚಿತ್ರವನ್ನ ನಾವೆಲ್ಲರೂ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಕರಾವಳಿ ಕರ್ನಾಟಕದ ಜನರು ಯಾವಾಗಲೂ ಭಾವಜೀವಿಗಳು, ಭಾವನೆಗಳಿಗೆ ಸ್ಪಂದಿಸುವವರು, ಮಾನವೀಯತೆಯನ್ನ ಮೆರೆಯುವವರು. ಅಂಥದ್ರಲ್ಲಿ ಈ ಇಡೀ ಸಿನಿಮಾ ಅಂತ ಹೇಳುವಂಥದ್ದು ಬಾಲ ಕಲಾವಿದರಿಂದ ಬಿಂಬಿತಗೊಂಡು ಸಂಸಾರ ಸಮೇತರಾಗಿ ಬಂದು ನೋಡುವ, ಮಾನವೀಯತೆಯನ್ನ ಮೆರೆಸುವ ಒಂದು ಚಿತ್ರ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಪುಟ್ಟ ಬಾಲ ಕಲಾವಿದರಿಂದ ಹಿಡಿದು ಹೆಸರಾಂತ ಹಿರಿಯ ಕಲಾವಿದರು ಕೂಡ ತಮ್ಮ ನೈಜ ಪ್ರದರ್ಶನದಿಂದ ಚಲನಚಿತ್ರಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ ನನಗಂತೂ ಬಹಳಷ್ಟು ಇಷ್ಟವಾಗಿರುವಂಥದ್ದು ಅಚಲ್ ಮತ್ತು ಅಪೂರ್ವ, ಅಶೋಕ್ ಮತ್ತು ಪಲ್ಲವಿಯ ಪಾತ್ರದಲ್ಲಿ ಬಾಲ ಕಲಾವಿದರಾಗಿ ಇವರು ನಟಿಸಿರ್ತಾರೆ. ಇವರ ಒಂದು ಅಭಿನಯ ಅಭೂತಪೂರ್ವವಾಗಿದೆ. ಅಷ್ಟೇ ಅಲ್ಲ, ಮಾನ್ಸೆ ಸುಧೀರ್ ಆಗಿರ್ಬೋದು, ಶೋಭರಾಜ್ ಆಗಿರ್ಬೋದು, ಹಾಗೆ ಎಲ್ಲ ಹಿರಿಯ ಕಲಾವಿದರು ಅತ್ಯುತ್ತಮ ನಟನೆಯ ಮೂಲಕ ಚಲನಚಿತ್ರಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ದಾರೆ. ಈಗಷ್ಟೇ ಲೈಟ್ ಹೌಸ್ ಮೂವಿಯನ್ನು ನೋಡ್ಕೊಂಡು ಬಂದ್ರಿ, ಹೇಗನ್ಸಿತ್ತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಮೂವಿ, ಅಂದರೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಒಂದು ಮೆಸೇಜ್ ಮೂವಿ ಥ್ರೂ ಕೊಟ್ಟಿದ್ದಾರೆ. ಇದು ತುಂಬ ಈಗಿನ ಪರಿಸ್ಥಿತಿಯಲ್ಲಿ ಇದಕ್ಕೆ ತುಂಬ ನೆಸೆಸಿಟಿ ಇದೆ ಈಗ ನೇತ್ರದಾನದ್ದು. ಆ್ಯಂಡ್ ವೆರಿ ಗುಡ್ ಮೂವಿ, ಎಲ್ಲರೂ ಮಸ್ಟ್ ವಾಚ್. ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಒಳ್ಳೆದಾಗಿದೆ ಮೂವಿ, ಎಲ್ಲೂ ಬೋರ್ ಆಗಲಿಲ್ಲ, ಒಳ್ಳೆ ಆಯಿತು. ಹಾಂ, ಖುಷಿ ಆಯಿತು. ಮೂವಿಯನ್ನು ನೀವೀಗ ನೋಡ್ತಾ ಇದ್ದೀರಾ, ಹೇಗೆ ಅನ್ಸಿತ್ತು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ? ನನಗೆ ಒಂದು ಚಾನ್ಸ್ ಸಿಕ್ಕಿದೆ, ಖುಷಿ ಆಯಿತು. ಆ್ಯಂಡ್ ಹೇಗೆ ಅನ್ಸಿದ್ದು ಮೂವಿಯಲ್ಲಿ ಏನು ಮೆಸೇಜ್ ಇದೆ ಅಂತ ಅನ್ಸಿದೆ? ಯಾಕೆಂದರೆ ಆ್ಯಕ್ಟಿಂಗ್ ಮಾಡುವಾಗ ಗೊತ್ತಿರೋದಿಲ್ಲ ಮೂವಿಯಲ್ಲಿ ಏನು ಹೇಗೆ ಔಟ್ಕಮ್ ಬರ್ತದೆ ಅಂತ. ಸೊ
ಸೊ ಈಗ ಎನಿಸಿತ್ತು ಈಗ ಅವೇನೆಂಕ ತೂದು ಬುಲ್ಪೆರ್ಲ ಬರ್ತದೆ ಫಸ್ಟಿಗೆ ಖುಷಿ ಅಂಡು ಬೊಕ್ಕ ಬುಲ್ಪೆರೆ ಬರ್ತದೆ ಬೊಕ್ಕ ಯಾನ್ಲ ಕಣ್ಣು ದಾನ ಮಾಡಿದ್ದೀರಿ ಓಕೆ ಸೊ ಇದೊಂದು ಮೆಸೇಜ್ ಸೊಸೈಟಿಗೆ ಓಕೆ ಥ್ಯಾಂಕ್ ಯು ಹೇಗಿತ್ತು ಒಳ್ಳೆ ಫಿಲ್ಮ್ ಸಂದೀಪ್ ಕಾಮತ್ ಕನ್ನಡಕ್ಕೆ ಒಂದು ಒಳ್ಳೆ ಫಿಲ್ಮ್ ಕೊಟ್ಟಿದ್ದಾರೆ ಮಕ್ಕಳನ್ನೆಲ್ಲ ಹಾಕಿದ್ದಾರೆ ಎಲ್ಲ ಮಕ್ಕಳಿಗೆ ಒಂದು ಅವರವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಆಗಿದೆ ನಮಗೂ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂದರೆ ಒಂದು ಭಯ ಇತ್ತು ಈಗ ನಮ್ಮ ಮಕ್ಕಳು ಒಂದು ಚಿಕ್ಕ ಪಾತ್ರ ಆದರೂ ಕೂಡ ಮಾಡಿದ್ರಿಂದ ನಮಗೊಂದು ಫಿಲ್ಮ್ ವರ್ಲ್ಡ್ ಅಂದರೆ ಅದು ಸಹ ಒಳ್ಳೆ ಜಗತ್ತಂತ ಒಂದು ಅನಿಸಿಕೆ ಬಂತು ಈ ಫಿಲ್ಮಿಂದ ಜೈ ಸಂದೀಪ್ ಕಾಮತ್ ಚಲನಚಿತ್ರವನ್ನು ನೋಡಿದ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ಕಣ್ಣೀರಿತ್ತು ಹಾಗೆ ಅವರು ಸಮಾಜಕ್ಕೆ ನೀಡಿದ ಒಂದು ಸಂದೇಶದ ಬಗ್ಗೆ ಹೇಳುವಾಗ ಮೆಚ್ಚುಗೆ ಕೂಡ ಇತ್ತು ನಂದು ಒಂದು ಎಮೋಷ್ನಲ್ ಪಾತ್ರದಲ್ಲಿ ಒಂದು ತಂಗಿಗೆ ಕನ್ನದಾನ ನೇತ್ರದಾನ ಮಾಡುವುದು ಮತ್ತು ಒಂದು ಡಿಫಿಕಲ್ಟಿಯಲ್ಲಿ ಹೆಂಗಿರ್ಬೋದು ಫ್ಯಾಮಿಲಿ ಇಲ್ಲದೆ ಆ ಥರ ಒಂದು ಸ್ಟೋರಿ ನಮ್ಮದು ಮತ್ತು ನಂಗೆ ಅದರಲ್ಲಿ ನಾನು ಒಂದು ತಂಗಿ ಪಾಠ ನಂಗೆ ಕಣ್ಣು ಕಾಣಲ್ಲ ಆ್ಯಕ್ಚುಲಿ ನಾನು ನೋಡಬೇಕು ಲಾಸ್ಟಿಗೆ ಏನು ಸೀನ್ ಆಗಿದೆ ಅದಂತೂ ಸಖತ್ತಾಗಿದೆ ಲಾಸ್ಟ್ ಸೀನ್ ಅಂತೂ ನಂಗೊಂದು ಫೇವ್ರೆಟ್ ಸೊ ಅಶೋಕ್ ಅಂತ ಹೇಳುವ ಒಂದು ಪಾತ್ರದಿಂದಲೇ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಪಡೀಲಿಕ್ಕೆ ನೀವು ತಯಾರಾಗಿದ್ದೀರಾ ಆ್ಯಂಡ್ ಇದು ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ನಿಮಗೆ ಸಿಕ್ಕಿರುವಂಥದ್ದು ಆ್ಯಂಡ್ ಜನರು ಕೂಡ ಇದನ್ನು ಖಂಡಿತವಾಗಿ ಮೆಚ್ಚುತ್ತಾರೆ ಹಾಗಿರುವಾಗ ತಂಗಿಯ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ತಂಗಿಯ ಪಾತ್ರದಲ್ಲಿ ಕೂಡ ಬಹಳಷ್ಟು ಚಂದದ ಒಂದು ನಟನೆ ಬಂದಿದೆ ಸೊ ಇಡೀ ಟೀಮ್ನ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಒಂದು ತುಂಬ ಸಪೋರ್ಟಿವ್ ಟೀಮು ನಮಗೇನು ಅಷ್ಟೊಂದು ಅವರು ಇದು ಏನಂತಾರೆ ಜೆಲಿಸಿಯಸ್ ಆ ಥರ ಏನು ತೋರಿಸ್ತಿರ್ಲಿಲ್ಲ ಮತ್ತು ತುಂಬ ಸಪೋರ್ಟಿವ್ ಆಗಿದ್ರು ಫ್ರೆಂಡ್ಲಿ ಆಗಿರ್ತಿದ್ರು ಒಂದು ಡೈಲಾಗ್ಸ್ ಹೇಳ್ಬೋದು ಮತ್ತು ಒಂದು ಸೀನ್ ಮಾಡಬೇಕಾದ್ರೆ ಫ್ರೆಂಡ್ಲಿ ಆಗಿ ಹೇಳ್ತಿದ್ರು ಅವರೇ ನಮಗೆ ಬೈತಿರ್ಲಿಲ್ಲ ತುಂಬ ಎಂಜಾಯ್ ಒಂಥರ ಡಿಫಿಕಲ್ಟ್ ಅಲ್ಲ ಫುಲ್ ಎಂಜಾಯ್ ಒಂದು ಮೂವಿ ಮಾಡೋಂಥದ್ದು ಸೊ ಒಂದು ಮನೆಯವರ ಥರ ಒಂದು ವಾತಾವರಣವನ್ನು ಅಲ್ಲಿ ಕ್ರಿಯೇಟ್ ಯಾಕಂದರೆ ನಿಮ್ಮ ಆ್ಯಕ್ಟಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟು ನೀಟಾಗಿ ಒಂದು ಇಮೋಷನಲ್ ಫೀಲಿಂಗ್ ಥರ ನೀವು ಎಲ್ರಿಗೂ ಕೂಡ ಮೆಸೇಜನ್ನು ಪಾಸ್ ಮಾಡಿದ್ದೀರಾ ಬಾಲ ಕಲಾವಿದರಾಗಿ ನೀವು ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ ಅಂತ ಹೇಳಿ ಆಶಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಇಡೀ ಫ್ಯಾಮಿಲಿಯವರು ನೋಡುವಂತಹ ಮಾನವೀಯತೆಯನ್ನು ಮೆರೆಯುವಂತಹ ಒಂದು ಚಲನಚಿತ್ರ ನಮ್ಮ ಕರಾವಳಿ ಕರ್ನಾಟಕದಿಂದ ಮೂಡಿ ಬಂದಿದೆ ಸೊ ಇದನ್ನು ಎಲ್ಲರೂ ಕೂಡ ನೋಡಬೇಕು ಮಕ್ಕಳಿಗೂ ಕೂಡ ತೋರಿಸಿ ಅಂತ ಹೇಳುವಂಥದ್ದು ನಮ್ಮ ಆಸೆ Hi, my name is Aryahi. So this movie was very well. It was like donating eyes for blind. So this movie can be very good and giving more information for everyone. Thanks. Well, it has given any message to the society? Yes, it has given a message like to donate eyes for anyone. So after dying, we can donate anyone for eyes. Are you ready to donate your eyes? Yes, I am ready to donate. You are ready to donate? Yeah, okay. Thank you. ಸೊ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಅಚಲ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಅಶೋಕ್ ಅಂತ ಹೇಳುವಂಥ ಆಸೆ ಕೂಡ ಆಗ್ತಾ ಇದೆ ಇಲ್ಲಿ ಅವರ ಪೇರೆಂಟ್ಸ್ ಕೂಡ ಇದ್ದಾರೆ ಸೊ ಇಲ್ಲಿನ ಒಂದು ಅನುಭವದ ಬಗ್ಗೆ ಮಕ್ಕಳು ಈಗ ಮೂವಿಯಲ್ಲಿ ನಟಿಸುವುದು ಅಂತ ಹೇಳುವಾಗ ಕರಾವಳಿ ಕರ್ನಾಟಕದ ಜನರು ಸ್ವಲ್ಪ ಹಿಂದೇಟು ಹಾಕುವಂಥದ್ದು ಸಹಜ ಅಂಥದ್ರಲ್ಲಿ ಕರಾವಳಿಯ ಪ್ರತಿಭೆಗಳು ನಮ್ಮಷ್ಟು ಎಲ್ಲಿಯೂ ಇಲ್ಲ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಇದು ಅಂತ ಹೇಳ್ಬೋದು ಇಡೀ ಲೈಟ್ ಹೌಸ್ ಸಿನಿಮಾದಲ್ಲಿ ಕರಾವಳಿ ಕಲಾವಿದರು ಕೂಡ ಇದ್ದಾರೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಮೂವಿಯಲ್ಲಿ ಬರುವಾಗ ಆ ಸ್ಕ್ರೀನಲ್ಲಿ ಬರುವಾಗ ಅದರಲ್ಲೂ ಕೂಡ ಇಷ್ಟು ದೊಡ್ಡ ರೋಲನ್ನು ನೀವು ನೋಡ್ತಾ ಇದ್ದೀರಾ ಮಕ್ಕಳದು ಸೊ ಹೇಗೆ ಅನಿಸಿತು ನಿಮಗೆ ನಮಗಂತೂ ತುಂಬ ಖುಷಿ ಅನಿಸ್ತದೆ ಇದು ಸಂದೀಪ್ ಸರ್ಗೆ ನಾನು ತುಂಬ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಚಾನಕ್ಕಾಗಿ ನಮಗೆ ಅವರು ಪರಿಚಯ ಆಗಿದೆ ಆಡಿಷನ್ ಮುಖಾಂತರ ನಾವು ಬಂದಿದ್ದು ಫಸ್ಟ್ ಸ್ಟಾರ್ಟಿಂಗ್ ಹೇಳಲಿಲ್ಲ ಅವ್ರಿಗೆ ನಮಗೆ ಏನು ಲೀಡ್ ರೋಲ್ ಕೊಡ್ತಾರೆ ಅನ್ನೋದೇನಿಲ್ಲ ಒಂದು ಸಣ್ಣ ಪಾತ್ರ ಇರ್ಬೋದು ಅಂತ ನಾವು ಬಂದ್ವಿ ಬಟ್ ಅವ್ರು ಲಾಸ್ಟ್ ಮೂಮೆಂಟ್ ತನಕ ನಮಗೆ ಹೇಳಿಲ್ಲ ಯಾಕಂದರೆ ತುಂಬ ಮಕ್ಕಳಿದ್ದಾರೆ ಅಲ್ಲಿ ಎಲ್ಲ ಅವ್ರು ಅಂದರೆ ಅವ್ರ ಮಕ್ಕಳಂದರೆ ಅವ್ರಿಗೆ ತುಂಬ ಇಷ್ಟ ಯಾವ ಮಕ್ಕಳಿಗೂ ಹರ್ಟ್ ಆಗಬಾರ್ದು ಅನ್ನೋದೇ ಅವ್ರದ್ದು ಉದ್ದೇಶ ಇತ್ತು ಅದಕ್ಕೆ ಲಾಸ್ಟ್ ಮೂಮೆಂಟ್ ತನಕ ಅವ್ರು ಹೇಳಲಿಲ್ಲ ಇದು ನಿಮ್ಮ ಮಗ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಇರೋದು ಬೆಂಗಳೂರಲ್ಲಿ ಬಟ್ ನಾನು ಬೆಳ್ತಂಗಡಿಯಲ್ಲಿ ನಮ್ಮದು ನೇಟಿವ್ ಪ್ಲೇಸು ಅವ್ರು ಹೇಳಿದ್ರು ಶೂಟಿಂಗ್ ಬರ್ಬೋದಾ ನಾವು ಹೇಳಿ ಬರ್ತೀವಿ ಪರವಾಗಿಲ್ಲ ಮಕ್ಕಳಿಗೋಸ್ಕರ ನಾವು ಬರಲೇಬೇಕಾಗತ್ತೆ ಆಮೇಲೆ ಸ್ಟೋರಿ ಹೇಳುವಾಗ ಅಂತೂ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಅವ್ರದ್ದು ಉದ್ದೇಶ ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಒಂದು ಐ ಡೊನೇಷನ್ ಅವ್ರಿಗೆ ದುಡ್ಡು ಮಾಡೋದು ಆ ಥರದ್ದು ಮೈಂಡೇ ನಮ್ಮ ಹತ್ರ ಮಾತಾಡೇ ಇಲ್ಲ ಬಟ್ ಒಂದು ಐ ಡೊನೇಷನ್ ಒಂದು ಜನರಿಗೆ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಜನರಿಗೆ ಮುಟ್ಟಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಅನ್ನೋದೇ ನಮ್ಮ ಶೂಟಿಂಗಿಂದ ಸ್ಟಾರ್ಟಿಂಗ್ ಎಂಡ್ ತನಕ ನಾನು ಅವರು ಜೊತೆಗಿದ್ದದ್ದು ಅವ್ರು ಮಾತಾಡ್ತಿದ್ದಿದ್ದೇ ಅದು ಜನರಿಗೆ ಮುಟ್ಟಬೇಕು ಅನ್ನೋದು ತುಂಬ ಖುಷಿ ಆಗ್ತಿದೆ ಮಗನನ್ನು ಒಂದು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳುವಾಗ ತುಂಬ ಖುಷಿ ಆಯಿತು ಅದ್ರ ಜೊತೆಗೆ ಆ ಮಕ್ಕಳನ್ನು ನೋಡುವಾಗಲೂ ನಮಗೆ ತುಂಬ ಖುಷಿ ಆಯಿತು
ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡುವಂತಹ ಒಂದು ಚಿತ್ರವನ್ನ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ನಿಮ್ಮ ಮಗನ ನಟನೆ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಹೌದು, ಇದು ಬಾಲ ಕಲಾವಿದರಾಗಿ ನಮ್ಮ ಕರಾವಳಿಯವರು ಮುಂದೆ ಬರ್ತಿದ್ದಾರೆ ಅಂತ ಹೇಳಿಕೆ ಮತ್ತಷ್ಟು ಖುಷಿ ಆಗ್ತಾ ಇದೆ. ಸೊ ಇನ್ನಷ್ಟು ಅವಕಾಶಗಳು ಬಂದ್ರೆ ಮಗನನ್ನ ಕಳಿಸ್ತೀರಾ? ಕರೆಕ್ಟ್, ಗ್ಯಾರಂಟಿ ಕಳಿಸ್ತೀವಿ ನಾವು. ಯಾಕಂದ್ರೆ ನಮ್ಗೆ ಇಲ್ಲಿ ಸಿಕ್ಕಿರೋ ಪ್ರೀತಿ ಎಲ್ಲಿನೂ ಸಿಗಲ್ಲ. ಇದು ಈ ಒಂದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿ ಮರೀಚಿಯಲ್ಲಿ ಮಾಡಿದ್ದ ಚೈಲ್ಡ್ ವಿಲ್ಲನ್ ವಿಜಯರಾಘವನ್ ಜೊತೆಗೆ. ತುಂಬ ಗ್ಯಾರಂಟಿ ಬಂದೇ ಬರ್ತೀವಿ. ಕರಾವಳಿ ನಾವು ಬಿಡಕ್ಕಾಗಲ್ಲ. ನೀವು ಮಗಳ ಒಂದು ಅಭಿನಯವನ್ನ ನೀವು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಹೇಳುವಾಗ ಅದರಲ್ಲೂ ಕೂಡ ಅವಳ ಅಭಿನಯ ರೋಮಾಂಚಕವಾಗಿತ್ತು. ಕಣ್ಣು ಕಾಣದ ಪಾತ್ರವನ್ನ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅಷ್ಟು ಚೆನ್ನಾಗಿ ಅಭಿನಯಿಸಿದಾಳೆ ಕೂಡ. ಬಾಲ ಕಲಾವಿದೆಯಾಗಿ ಮೂಡಿ ಬರ್ತಾ ಇದ್ದಾಳೆ. ನಿಮ್ಮ ಅಭಿಪ್ರಾಯ ಏನು ದೊಡ್ಡ ಸ್ಕ್ರೀನಲ್ಲಿ ಮಗಳನ್ನು ನೋಡಬೇಕಾದ್ರೆ? ನಾನು ಮೊದಲನಾಗಿ ಸಂದೀಪ್ ಕಾಮತ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಇಂಥ ಒಳ್ಳೆ ಮೂವಿಯಲ್ಲಿ ನನ್ನ ಮಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಚೆನ್ನಾಗಿದೆ ಕ್ಯಾರೆಕ್ಟರ್ ಅವಳದು. ತುಂಬಾ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಮಗಳಿದ್ದು ಫಸ್ಟ್ ಮೂವಿ ಇದು. ತುಂಬ ಖುಷಿಯಾಗಿ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಮಕ್ಕಳು ನೋಡಿದಾಗ ನನಗಂತೂ ಲಾಸ್ಟ್ ಅಳಕ್ಕೆ ಬರುತ್ತೆ. ಎಲ್ಲರೂ ಅಳ್ತಾರೆ ನೋಡಿದ ತಕ್ಷಣ. ಆ ಸೀನ್ ಹಂಗಿದೆ. ಬಟ್ ಚೆನ್ನಾಗಿದೆ ಮೂವಿ. ಅದರಲ್ಲೂ ಇವಾಗ ಫಸ್ಟ್ ಮೂವಿ ಅವಳದು. ಇವಾಗ ಸೆಕೆಂಡ್ ಮೂವಿ ರವಿಚಂದ್ರ ಸರ್ ಹತ್ರ ಮಾಡ್ತಾ ಇದ್ದಾಳೆ. ನಿನ್ನೆ ತಾನೇ ನಾನು ಶೂಟ್ ಮುಗಿಸಿಲ್ಲ, ಅರ್ಧದಲ್ಲಿ ಬಂದಿದ್ದೀವಿ ನಾವು. ಇವಾಗ ರವಿಚಂದ್ರ ಸರ್ ಜೊತೆ ಮಾಡ್ತಿದ್ದಾಳೆ ಅವಳು ಐ ಆಮ್ ಗಾಡ್ ಮೂವಿಯಲ್ಲಿ. ಅದೊಂದು ಖುಷಿ ಇದೆ ನನಗೆ. ಹಾಗೆ ಇಂಥ ಒಳ್ಳೆ ಒಂದು ಪಾತ್ರ ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಅದಂತೂ ತುಂಬಾ ಖುಷಿ. ಎಲ್ಲರೂ ನೋಡಿ ತುಂಬಾ ಹೇಳ್ತಾ ಇದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದಾಳೆ. ಮಕ್ಕಳಂತೂ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ. ಎಲ್ಲ ಮಕ್ಕಳು. ಬಟ್ ಇವರಿಗೆ ಸ್ವಲ್ಪ ಲೀಡ್ ಕ್ಯಾರೆಕ್ಟರ್ ಇದೆ. ಹೌದು, ಚೆನ್ನಾಗಿ ಮಾಡಿದ್ದಾರೆ. ಅಶೋಕ್ ಪಾತ್ರ ನೋಡಿದಾಗ ನನಗೆ ಅನಿಸುತ್ತೆ ನನಗೂ ಒಂಥರ ಮಗ ಇರಬೇಕು ಅಂತ. ಚೆನ್ನಾಗಿ ಮಾಡಿದ್ದಾನೆ ಅವನಂತೂ. ಒಂದು ಆ ಕ್ಯಾರೆಕ್ಟರ್ ತುಂಬಾ ಹಾರ್ಟಿಗೆ ಟಚ್ ಆಗುತ್ತೆ. ನನಗಂತೂ ನಾನು ಫಸ್ಟಿಗೆ ಹೇಳಿದೆ, ಆಚಲ್ ನೀನು ತುಂಬ ಚೆನ್ನಾಗಿ ಮಾಡಿದ್ದೆ ಕಣೋ. ತುಂಬಾ ಖುಷಿ ಆಗುತ್ತೆ. ಖಂಡಿತವಾಗಿ ಮಕ್ಕಳ ಒಂದು ಅಭಿನಯ ಅಂತ ಹೇಳುವಂಥದ್ದು ಯಾರಿಗಾದರೂ, ಯಾಕಂದರೆ ಯಾವ ವೈಭವ ಇದ್ರೂ ಕೂಡ ಮನುಷ್ಯನಾಗಿ ಇರ್ತಾನೆ, ಭಾವನಾತ್ಮಕ ಜೀವಿಯಾಗಿರ್ತಾನೆ. ಸೊ ಒಳಗಿನ ಒಂದು ಮನಸ್ಸು ಅಂತ ಇರ್ತದೆ. ಆ ಮನಸ್ಸು ಎಲ್ಲರನ್ನ ಕಲಕ್ತದಂತೆ. ಅಂತಹ ಒಂದು ಮನಸ್ಸು ಕಲಕುವ ಮೂವಿಯನ್ನ ನಮ್ಮ ಸಂದೀಪ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಖುಷಿ ಆಗ್ತದೆ. ಸೊ ಅದರಲ್ಲೂ ಕೂಡ ನೀವು ಹೇಳಿದಾಗೆ ಇದೊಂದು ಮನ ಕಲಕುವಂತಹ ಒಂದು ದೃಶ್ಯದಲ್ಲಿ ಮಗಳನ್ನ ನೋಡಿದ್ದೀರಾ. ಓಕೆ, ಡ್ರಾಮಾ ಜೂನಿಯರ್ ಅಲ್ಲಿ ಫೈನಲಿಸ್ಟ್ ಆಗಿದ್ದವರು. ಸೊ ಇವರ ಒಂದು ಸಾಧನೆ ಬಗ್ಗೆ ಹೇಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀರಾ? ಅಂದರೆ ಆಲ್ರೆಡಿ ಅವಳು ಡ್ಯಾನ್ಸು, ಆ್ಯಕ್ಟಿಂಗು ಮತ್ತು ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ. 450 ಎಬವ್ ಅವಳಿಗೆ ಪ್ರೈಸಸ್ ಬಂದಿದೆ ಆಲ್ರೆಡಿ. ಅದನ್ನೆಲ್ಲ ಇವಾಗ ನಾನು ಡ್ರಾಮಾ ಜೂನಿಯರ್ಗೆ ಅನ್ಎಕ್ಸ್ಪೆಕ್ಟೆಡ್ ಹೋದೆ. ಅಲ್ಲಿ ಚಾಯ್ಸ್ ಆಗಿ ಇವಾಗ ಅವಳು ಫೈನಲ್ ತನಕ ಬಂದಳು. ಇವಾಗ ಮೂವಿ ಫಸ್ಟ್ ಮೂವಿ, ಈಗ ಸೆಕೆಂಡ್ ಮೂವಿ ಆಗ್ತಿದೆ. ಅದರಂತೂ ತುಂಬ ಖುಷಿ ಆಗ್ತಿದೆ. ಮಕ್ಕಳು ಬೆಳೆಯುವಾಗ ನಮಗೆ ಹೆತ್ತ ತಾಯಂದಿರಿಗೆ ಎಲ್ರಿಗೂ ಅದ್ರ ಬಗ್ಗೆ ತುಂಬ ಹೌದು ಖುಷಿ ಆಗುತ್ತೆ. ಅವಳ ಭವಿಷ್ಯ ಇನ್ನೂ ಸಹ ಉಜ್ವಲ ಆಗಲಿ ಅಂತ ಹೇಳಿ ಎಲ್ಲ ಮಕ್ಕಳು ಹಾಗೆ, ಅಚಲ್ ಅಂತಲ್ಲ, ಅಪೂರ್ವ ಅಂತಲ್ಲ, ಎಲ್ಲ ಮಕ್ಕಳು ಅಂತ ಪ್ರತಿಭೆಗಳಿಗೆ ಒಂದು ಇನ್ನು ಮೇಲೆ ಒಂದು ಅವಕಾಶ ಸಿಗಬೇಕು. ಉಜ್ವಲ ಭವಿಷ್ಯ ಅವ್ರದ್ದಾಗಲಿ ಅಂತ ಹೇಳಿ ಹಾರೈಸ್ತೇವೆ. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಲೈಟ್ ಹೌಸ್ ಮೂವಿಯ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಾ? ಈ ಲೈಟ್ ಹೌಸ್ ಇದು ಒಂದು ಭಾವನಾತ್ಮಕವಾದ ಚಿತ್ರ. ಈ ಚಿತ್ರದ ಬಗ್ಗೆ ನನಗೆ ನಮ್ಮ ಸಂದೀಪ್ ಕಾಮತ್ರವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಆ ಕಾನ್ಸೆಪ್ಟನ್ನು ಮೆಚ್ಚಿ ನಾನು ಬಹಳ ಖುಷಿಯಿಂದ ಒಪ್ಪಿಕೊಂಡೆ. ಮೊದಲು ಸಣ್ಣ ಬಜೆಟ್ಟಿಂದ ಪ್ರಾರಂಭವಾದ ಈ ಚಿತ್ರ ಈಗ ಒಂದು ಒಳ್ಳೆ ಇದರಲ್ಲಿ ಹೋಗಿದೆ. ಒಳ್ಳೊಳ್ಳೆ ಕಲಾವಿದರು, ನಟರು, ವಿಶೇಷವಾಗಿ ನಾವು ಕರಾವಳಿ ಭಾಗದ ಬೇರೆ ಬೇರೆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ಉದ್ದೇಶದಿಂದ ಮತ್ತು ಕರಾವಳಿಯ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ತೋರಿಸಲಿಕ್ಕೆ ನಾವು ಈ ಚಿತ್ರವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ. ನಾವು ಕರ್ನಾಟಕದಾದ್ಯಂತ ಎಲ್ಲ ಜನರಿಗೆ ಕೈ ಮುಗಿದು ಕೇಳುವುದಂದರೆ ಇದಕ್ಕೆ ಸಪೋರ್ಟ್ ಮಾಡಿ. ಇದೊಂದು ಒಳ್ಳೆಯ ಚಿತ್ರ. ನೋಡಿದವರು ಯಾರೂ ಒಳ್ಳೆಯದಿಲ್ಲ ಅಂತ ಹೇಳಿದ್ದಿಲ್ಲ. ನಮ್ಮ ಪ್ರೀಮಿಯರ್ ಶೋಗಳು ಸಕ್ಸಸ್ ಆಗಿ ನಡೆದಿದ್ದಾವೆ. ಅದರಿಂದ ಎಲ್ಲರೂ ಬಂದು ಇದನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಮ್ಮ ಕನಸಿನ ಸಿನಿಮಾ ಲೈಟ್ ಹೌಸ್ ರಿಲೀಸ್ ಆಗಿದೆ. ನಿಮ್ಗೆ ಗೊತ್ತಿದೆ, ಉಡುಪಿ ಹಾಗೂ ಮಂಗಳೂರು ಹಾಗೂ ಕೆಲವು ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಸಿನಿಮಾ. ಅದು ಕೂಡ ನಮ್ಮ ಕರಾವಳಿ ಭಾಗದ ಎಲ್ಲ ಕಲೆ, ಸಂಸ್ಕೃತಿ, ಆಚಾರ ವಿಚಾರ ಇದನ್ನೆಲ್ಲ ಸೇರಿಸಿಕೊಂಡು ಒಂದು ಉತ್ತಮವಾದ ಸಾಂಸಾರಿಕ ಸಿನಿಮಾ. ಯಾಕಂದರೆ ಎಲ್ಲರೂ ಕೂಡ ತಮ್ಮ ಮಕ್ಕಳ ಜೊತೆ ಬಂದು ಕೂತು ನೋಡುವಂಥ ಸಿನಿಮಾ ಮಾಡಿದ್ದೇವೆ. ಈ ಸಿನಿಮಾ ರಿಲೀಸ್ ಆಗಿದೆ. ಒಮ್ಮೆ ಬುಕ್ ಮೈ ಶೋಗೆ ಎಲ್ಲ ಚೆಕ್ ಮಾಡಿ ಯಾವ ಥಿಯೇಟ್ರ್ ಉಂಟು ಅಂತ ನೋಡಿ. ಇವತ್ತೇ ಟಿಕೆಟ್ ಬುಕ್ ಮಾಡಿ ನಿಮ್ಮ ಸಂಸಾರ ಜೊತೆ ನೋಡಿ ನಮ್ಮ ಲೈಟ್ ಹೌಸ್ ಸಿನಿಮಾವನ್ನು ಗೆಲ್ಲಿಸಿಕೊಡ್ಬೇಕಾಗಿ ನಿಮ್ಮ ಹತ್ರ ಕೇಳ್ತೇನೆ. ಥ್ಯಾಂಕ್ ಯು. ಸಂದೀಪ್ ಸರ್, ನಿಜವಾಗಿ ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನೀವು ಕರಾವಳಿ ಜನರನ್ನ ರೈಟ್ ಪ್ಲೇಸಲ್ಲಿ ನೀವು ಬಾಣ ಹಾಕಿದ್ದೀರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಕರಾವಳಿಯ ಜನರು ಭಾವನಾತ್ಮಕ ಜೀವಿಗಳು. ಸೊ ಭಾವನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಿಜವಾಗಿ ಒಂದು ಸೊಸೈಟಿಗೆ ಮೆಸೇಜನ್ನು ಕೊಟ್ಟಿದ್ದೀರಾ. ಸೊ ಈ ಮೂವಿಯ ಬಗ್ಗೆ ಒಂದು ಮಾತನ್ನು ಹೇಳ್ಬೋದಾ? ಅದೇ ಲೈಟ್ ಹೌಸ್ ನೀವು ಹೇಳಿದ್ರಿ ಭಾವನಾತ್ಮಕವಾಗಿದೆ ಅಂತ.
ಯಾಕೆಂದ್ರೆ ನಾನೊಬ್ಬ ಎಮೋಷ್ನಲ್ ಪರ್ಸನ್ ಜಾಸ್ತಿ, ಇಮೋಷ್ನಲ್ ಮೂವಿಯನ್ನು ಜಾಸ್ತಿ ನೋಡ್ತೇನೆ, ಹಾಗೂ ಮಲಯಾಳಿ ಫಿಲ್ಮನ್ನು ನಾನು ರೆಫರ್ ಮಾಡ್ತೇನೆ. ಯಾಕೆಂದ್ರೆ ನಮ್ಮ ಉಡುಪಿಯಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ನಿಮಗೆಲ್ಲರಿಗೂ ಗೊತ್ತುಂಟು. ಬಟ್ ಅದನ್ನೆಲ್ಲ ಸಿನಿಮಾದಲ್ಲಿ ಬರ್ತಾ ಇಲ್ಲ. ಸೊ ಇದನ್ನೆಲ್ಲ ತೋರಿಸಬೇಕು. ಈ ಮುಂಚೆ ನಾನು ಕೊಂಕಣಿ ಸಿನಿಮಾ ಕೂಡ ಅಷ್ಟೇ ಒಂದು ಉಡುಪಿಯ ಎಲ್ಲ ಲೊಕೇಶನ್ಸ್ಗಳನ್ನೆಲ್ಲ ಕವರ್ ಮಾಡಿದ್ದೇನೆ. ಸೊ ಇದರಲ್ಲೂ ಅಷ್ಟೇ ಒಂದು ಉಡುಪಿಯನ್ನು ಚಂದ ಮಾಡಿ ಒಂದು ಸುಂದರವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದೇನೆ. ಹಾಗೂ ಅದರ ಜೊತೆ ಒಂದು ಒಳ್ಳೆಯ ಕತೆ, ನಿಮಗೆ ಒಂದು ಬಂದು ಕೂತಾಗ ನೀವು ನಗ್ತಾ ಇರ್ತೀರಾ, ಹೊರಗೆ ಹೋಗುವಾಗ ಅಳ್ತಾ ಹೋಗ್ತೀರಾ. ಸೊ ಆ ಥರ ಒಂದು ಭಾವನಾತ್ಮಕವಾಗಿ ಕನೆಕ್ಟ್ ಮಾಡುವಂಥ ಕತೆ ಮಾಡಿದ್ದೀವಿ. ಅಷ್ಟೇ ಒಳ್ಳೆ ಮಾಡಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದು ನಮ್ಮ ಸಿನಿಮಾದ ಗೆಲುವಿಗೆ ಯಶಸ್ಸು ಆಗುವಂತ ಕಾಣುತ್ತೆ. ಮುಖ್ಯವಾಗಿ ಕರಾವಳಿ ಕರ್ನಾಟಕದ ಪ್ರತಿಭೆಗಳನ್ನು ನೀವು ಬಳಸ್ಕೊಂಡಿದ್ದೀರಾ ನಿಮ್ಮ ಮೂವಿಯಲ್ಲಿ, ಇದ್ರ ಬಗ್ಗೆ ಏನು ಹೇಳಿಕೆ ಇಷ್ಟಪಡ್ತೀರಾ? ಎಸ್, ಯಾಕಂದರೆ ನಾವು ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ದೊಡ್ಡ ಆ್ಯಕ್ಟರ್ಗಳನ್ನ ಹಾಕಿರ್ತ ಯೋಜನೆ ಮಾಡಿಲ್ಲ. ಏನೋ ಒಂದು ಸಣ್ಣ ಮಟ್ಟಿಗೆ ಲೈಟ್ ಹೌಸನ್ನು ಮಾಡುವಂತ ಇತ್ತು. ಬಟ್ ಕೊನೆಯದಾಗಿ ಒಬ್ಬೊಬ್ಬರು ಆ್ಯಡ್ ಆಗ್ತಾ ಒಂದು ದೊಡ್ಡ ಘಟಾನುಘಟಿ ಟೀಮ್ ನಮ್ಮ ಆ್ಯಕ್ಟರ್ಗಳಲ್ಲಿ ಸೇರ್ಕೊಂಡಿದ್ದಾರೆ. ಎಲ್ಲರೂ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಕೊಟ್ಟ ಮೆಸೇಜ್ ಈಗ ಕನ್ವೆ ಆಗ್ತಾ ಉಂಟು ಎಲ್ರಿಗೂ. ಸೊ ನಮ್ಮ ಉದ್ದೇಶ ಸಫಲ ಆಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಯಶಸ್ಸು ಮೂಡಿ ಬರಲಿ ಅಂತ ಹೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೂವಿಯನ್ನು ನೋಡಿದ ಮೇಲೆ ನನಗನ್ಸಿದ್ದು ಇಷ್ಟೇ, ನಿಜವಾಗಿ ಮಾನವ ಜನ್ಮ ಇದ್ರೆ ಅದನ್ನು ನಾವು ಸಾರ್ಥಕತೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು, ಇಂತಹ ಸಿನಿಮಾ ಮಾಡುವವರನ್ನು ಪ್ರೋತ್ಸಾಹಿಸಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿರುವ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಮಾನವೀಯತೆಯನ್ನು ಮೆರಿಬೇಕು ಅಂತ. ಸೊ ಮಾನವೀಯತೆಯನ್ನು ಮೆರಿಬೇಕು ಅಂತ ಹೇಳಿದರೆ ನೇತ್ರದಾನ ನಮ್ಮೆಲ್ಲರ ಜವಾಬ್ದಾರಿ ಆಗಬೇಕು. ಸೊ ನೇತ್ರದಾನದ ಬಗ್ಗೆ ಬಹಳಷ್ಟು ಒಳ್ಳೆಯ ಒಂದು ಚಿತ್ರವನ್ನು ಇವರು ಮಾಡಿದ್ದಾರೆ. ಸೊ ನೇತ್ರದಾನ ಮಹಾದಾನವಾಗಲಿ ಅಂತ ಹೇಳ್ತಾ ನಮ್ಮ ಇಂದಿನ ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.